ನಮ್ಮದೇ. ನಾನು ಇಂಧನ ಸಚಿವನಾದಮೇಲೆ ಅವ್ರನ್ನ ಕರೆಸಿ ಅವ್ರು ಅಲ್ಲಿ ತನಕ ಮಾಡ್ತಾ ಇದ್ದು ಮ್ಯಾನುಫ್ಯಾಕ್ಚರ್ 15,000 ತನಕ ಮಾಡ್ತಾಯಿದ್ರು. ಅವರಿಗೆ ಹಣದ ಕುಂದುಕೊರತೆ ಇತ್ತು, ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇತ್ತು. ಎಲ್ಲ ನಮ್ಮ ಎಸ್ಕಾಂ ಅವ್ರನ್ನ ಕರೆಸಿ ನಮ್ಮ ACS ನಾವು ಕೂತು ಅವ್ರಿಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಅದನ್ನು ಇದು ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತದೆ. ಅವರು ಈಗ 30,000 ಮಾಡ್ತಾಯಿದ್ದಾರೆ. 30 ಅವ್ರದ್ದು ಸಂಪೂರ್ಣವಾದ ಕೆಪಾಸಿಟಿ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ಎಸ್ಕಾಮ್ಸ್ಗೆ ನಾವು ಆರ್ಡ್ರ್ ಕೊಟ್ಟಿದ್ವಿ, ಆದೇಶ ಕೊಟ್ಟಿದ್ವಿ. ಈಗ ಮಾಡ್ತಾಯಿದ್ದೆ ಸುಮಾರು 30,000 ಟ್ರಾನ್ಸ್ಫಾರ್ಮರ್ನ ಪರ್ಚೇಸ್ ಮಾಡ್ತಾರೆ. ನಮಗೆ ಬೇಕಾಗಿದ್ದು ಸುಮಾರು 50,000 ಟ್ರಾನ್ಸ್ಫಾರ್ಮರ್. ಇದು ನಾನೇನು ಹೊಸದಾಗಿ ಬಂದ ಮೇಲೆಲ್ಲ ಹಳೆ ಕಾಲದಿಂದಲೂ ಸಮೇತ KLE ಮತ್ತು ಸೆಂಟ್ರಲ್ ಗೌರ್ಮೆಂಟದು ಒಂದು ಸಂಸ್ಥೆ ಇದೆ, ಅಲ್ಲಿ ಸಮೇತ ತಗೊಳ್ತಾ ಇದ್ದೀವಿ. ಅದಕ್ಕೆ 4G ಎಕ್ಸೆಂಪ್ಷನ್ ಯಾಕೆ ಅಂತ ಹೇಳ್ಬಿಟ್ರೆ ಯಾವುದೇ ಪಬ್ಲಿಕ್ ಸೆಕ್ಟರ್ ಮಾಡಬೇಕಾದ್ರೆ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಲೆಟ್ರ್ ಬರೆದು ಅವರು ಪರ್ಮಿಷನ್ ತೆಗೆದು ಅವರು ಪರ್ಮಿಷನ್ ಕೊಟ್ಟಾಗ ಮಾತ್ರ ನಾವು 4G ಎಕ್ಸೆಂಪ್ಷನಲ್ಲಿ ಅಲ್ಲಿಂದ ತೆಗಿಲಿಕ್ಕಾಗ್ತದೆ. ಈಗ ತಾವು ಹೇಳಿದು ನಮ್ಮ ಕವಿಕೆಗೆ ಸಂಪೂರ್ಣವಾದ ಪ್ರೊಡಕ್ಷನ್ ನಾವೇ ತಗೊಳ್ತಾ ಇದ್ದೀವಿ. ಇವತ್ತು ನಮಗೇನಾಗಿದೆ ಸಭಾಪತಿಗಳೇ, ಈ ಅಕ್ರಮ ಸಕ್ರಮ 2004ರಿಂದ ಬಂದ ಮೇಲೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಈಗ ಒಂದು ಟ್ರಾನ್ಸ್ಫಾರ್ಮರ್ಗೆ ಇಷ್ಟು IP ಸೆಟ್ಗಳು 2-3 ಕೊಡ್ಬೋದು. ಈಗ ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ರೆ ಹುಕ್ ಹಾಕ್ಬಿಟ್ಟು ತೆಗಿತಾರೆ. ಒಂದು ಟ್ರಾನ್ಸ್ಫಾರ್ಮರ್ಗೆ 10 ಬಂದರೆ ಆ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಈಗ ನಮ್ಮ ದೊಡ್ಡ ಕೆಲಸ ಏನಂತ ಹೇಳ್ಬಿಟ್ರೆ ಈ ಅಕ್ರಮ ಸಕ್ರಮ ಸುಡುವ ಟ್ರಾನ್ಸ್ಫಾರ್ಮರ್ಗಳಿಗೆ ರಿಪೇರಿ ಸೆಂಟರ್ಗಳು ಮಾಡೋದು ಮತ್ತು ಯಾವುದು ಬದಲಾವಣೆ ಮಾಡೋದು ಇದು ದೊಡ್ಡದಾಗಿದೆ. ಅದಕ್ಕೆ ಈಗಾಗಲೇ ನಮ್ಮ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ, ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ. ಸುಮಾರು 4.25 ಲಕ್ಷ ಪೆಂಡಿಂಗ್ ಇದ್ದದನ್ನು ಮಾಡಲಿಕ್ಕೆ ನಾವೀಗ ಪ್ರಯತ್ನ ಮಾಡಿಬಿಟ್ಟು ಸುಮಾರು 2.25 ಲಕ್ಷ ಈಗಾಗಲೇ ಕೊಟ್ಟಿದ್ದೀವಿ. 500 ಮೀಟ್ರದ್ದು ಒಳಗಡೆ ಇರೋದಕ್ಕೆ ಕೊಟ್ಟಿದ್ದೀವಿ. ಈಗೇನಾಗಿದೆ ಅಂತ ಹೇಳ್ಬಿಟ್ರೆ ಸುಮಾರು 50 ರೂಪಾಯಿ ಕಟ್ಟಿದವ್ರಿಗೆ ಸಮೇತ ಕೊಡ್ತೀವಿ ಅಂತ ಹೇಳಿದೆ. 4.25 ಲಕ್ಷದಲ್ಲಿ 50 ರೂಪಾಯಿ ಕಟ್ಟಿದವರು ಸಮೇತ ಸಕ್ರಮ ಮಾಡಲಿಕ್ಕೆ ನಾವು ಇದು ಮಾಡಿದ್ವಿ. ಆದರೆ ಅವರು ಸುಮಾರು 25-30 ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. ಈಗ ಬೇರೆಯವರೆಲ್ಲ ಕಟ್ಟಿ ತಗೊಂಡಿದ್ದಾರೆ. ಈಗ ಈ ಅಕ್ರಮ ಸಕ್ರಮ ನಡೀತಾ ಇರೋದ್ರಿಂದ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ನಾನು ಈಗಾಗಲೇ ಎಲ್ಲರಿಗೂ 3 ತಿಂಗಳ ಒಳಗಡೆ ನೀವು ಅದನ್ನು ಸಕ್ರಮ ಮಾಡದೇ ಇದ್ದರೆ ನಾವು ಡಿಸ್ಕನೆಕ್ಟ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಬಹುಶಃ ಅದು ಮಾಡದೇ ಇದ್ದರೆ ನಾವು ಇನ್ನೊಂದು 4 ಫ್ಯಾಕ್ಟ್ರಿ ಇಟ್ಟದು ಸಮೇತ ಟ್ರಾನ್ಸ್ಫಾರ್ಮರ್ಗಳು ಕೊಡಬೇಕಾಗಿದೆ. ಈಗ ನೀವು ಹೇಳಿದು ಇದಕ್ಕೆ ಕೆಲ್ಟ್ರಾನಿಗೆ 4G ಎಕ್ಸೆಂಪ್ಷನು ಇನ್ನು ಹೆಚ್ಚಿನ ಇದರಲ್ಲಿ ಬರಲಿಲ್ಲ. ನೀವು ಇಲ್ಲ ನೋಡಿ, FD ಪರ್ಮಿಷನ್ ಕೊಡದೇ ಇದ್ದರೆ ನಾವು ಪರ್ಚೇಸ್ ಮಾಡುವಂಗಿಲ್ಲ. 4G ಎಕ್ಸೆಂಪ್ಷನ್ ಕೊಡಬೇಕಾಗಿದ್ದು FD ಅವ್ರು ಇನ್ನೂ ಕೊಡಲಿಲ್ಲ. ನೀವು ಹೇಳಿದ ಕಾರಣ ಇರ್ಬೋದು. ಅದು ಬರದೇ ಇದ್ದರೆ ನಾವು ಅಲ್ಲಿಂದ 4G ಮಾಡೋದಕ್ಕೆ ಆಗೋದಿಲ್ಲ. ಈಗ 4G ಮಾಡದಿದ್ದರೆ ನಾವು ಟೆಂಡರ್ ಕರೆದು ಕೊಡ್ತೀವಿ. ಸುಮಾರು ನಾವು ಟೆಂಡ್ರಲ್ಲೇ ಪರ್ಚೇಸ್ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನೀವು ಹೇಳೋದು ಇನ್ನೂ ಕಡಿಮೆಯಲ್ಲಿ ಸಿಕ್ಕುವುದಾದರೆ ನಾವು ಅದನ್ನು ತಗೊಳ್ಳಿಕ್ಕೆ ನಾವು ತಯಾರಾಗಿದ್ದೀವಿ. ಅದು ಸಮೇತ ನಾನು ಪರಿಶೀಲನೆ ಮಾಡಿಬಿಟ್ಟು 4G ಎಕ್ಸೆಂಪ್ಷನ್ಗೆ ಹೆಚ್ಚು ಕೊಡ್ತಾ ರೇಟ್ ಹೆಚ್ಚಾಗ್ತಾ ಇದ್ದರೆ ಅದರಿಂದ ಟೆಂಡರ್ ಕರೆಯುವಂಥ ಕ್ರಮ ಸಮೇತ ನಾವು ತಗೊಳ್ತೀವಿ. ಬಟ್ ಒಂದು ಹೇಳ್ತೀನಿ ನಿಮಗೆ, ನೀವು ಒಂದು ವಿಚಾರ ಹೇಳಿದಿರ, ಇದು ನಾನು ಬಂದ ಮೇಲೆ ಶುರು ಮಾಡಿದಲ್ಲ, ಕೇರಳದಿಂದ ತೆಗೆದು ಅದು ಮೊದಲಿಂದಲೂ ತಗೊಬಂದಿದ್ದಾರೆ. ನಿಮ್ಮ ಸರ್ಕಾರ ಇರುವಾಗಲೂ ತಗೊಂಡಿದ್ದಾರೆ. ನಮಗೇನಂದರೆ ಟ್ರಾನ್ಸ್ಫಾರ್ಮರ್ ಬೇಕಾದರೆ ಆಗ ನಾವು ಬೇರೆ ಪಬ್ಲಿಕ್ ಸೆಕ್ಟರ್ ಇದಕ್ಕೆ ಆದ್ಯತೆ ಕೊಡ್ತೀವಿ. ಅದು ಕೇರಳ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಆ ಥರ ಮಾಡ್ತೀವಿ. ಮತ್ತು ನಾವು ಯಾವುದೇ ಪ್ರೈವೇಟ್ ಅವ್ರ ಹತ್ತಿಂದ ತಗೋಬೇಕಾದ್ರೆ ಅದಕ್ಕೆ ನಾವು ಟೆಂಡರ್ ಕರೆದೇ ಕೊಡ್ತಾ ಇದ್ದೀವಿ. ಅದರಿಂದ ಅದು ಸಮೇತ ನಾನು ನಮ್ಮ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಳ್ತೀವಿ. ನೀವು ಇದು ಮಾಡಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಭಾಳ ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಕಾವಿಕ ಮುಂಚೆಯಿಂದ ಕೊಡ್ತಾ ಇದೆ. ನೀವು ಸಮಯ ಕೊಟ್ಬಿಟ್ಟು ನಮಗೆ ಇಷ್ಟಿಷ್ಟು ಬೇಕು ಅಂತೇಳಿ ಮುಂಚೆನೇ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಾಭ ಆಗಂಗೆ ಮಾಡ್ಬೋದಲ್ಲ ಅನ್ನೋದು ಒಂದು. ಈಗ ಎರಡನೇ ಪ್ರಶ್ನೆ ಇರೋದು, ಈಗ ನೋಡಿ ಉದಾಹರಣೆಗೆ ಹೇಳ್ತೇನೆ, ನಾನು ಆವಾಗ ಬಿಟ್ಟೋಗಿತ್ತು ಯಾವುದು KVA 63 ಕೇರಳದಲ್ಲಿ 1,86,875 ರೂಪಾಯಿ ಇದೆ. ಕರ್ನಾಟಕದಲ್ಲಿ 2,24,000 ಒಪ್ಕೊಂಡೆ ನಾನು, ಕರ್ನಾಟಕದ ಜಾಸ್ತಿ ಇದೆ. ಆದರೆ ಎಲ್ಲಿ ನೋಡಿ ಎಲ್ಲಿ ಇದು ಹೇಳ್ತೀನಿ ಯಾವ ಸ್ಟೇಟಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ರೆ ರಾಜಸ್ಥಾನ್ ಕಡಿಮೆ ಇದೆ, ಒಡಿಸ್ಸಾದಲ್ಲಿ ಇನ್ನೂ ಕಡಿಮೆ ಇದೆ. ಒಡಿಸ್ಸಾದಲ್ಲಿ ನೋಡಿ 85,000. ಸಭಾಪತಿಗಳೇ, ಅದಕ್ಕೆ ರವಿಕುಮಾರ್ ಅವರು ಆತರ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ಆ ಪ್ರಶ್ನೆಯಲ್ಲಿ ಅದಿಲ್ಲ. ಬರೀ ಒಂದು ಕೇಳಿ ಪ್ರಶ್ನೆ. ರವಿಕುಮಾರ್, ನೀವು ಸೀನಿಯರ್ ಸದಸ್ಯರು,
ನೀವು ಕೇಳಿದ ಪ್ರಶ್ನೆಯಲ್ಲಿ ಅದಿಲ್ಲ. ರಾಜಸ್ಥಾನದಲ್ಲಿ ಎಷ್ಟು, ಮಹಾರಾಷ್ಟ್ರದಲ್ಲಿ ಎಷ್ಟು, ಯಾಕೆ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅದು ಅಲ್ಲ, ಟೆಂಡರ್ ಕರೆದಿದ್ರೆ ನೀವು ಕಡಿಮೆ ಇರೋದಕ್ಕೆ ಕೊಡ್ಬೋದಾಗ. ನಾನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ನಿಮ್ಮ ಫಸ್ಟ್ ಪ್ರಶ್ನೆ ಏನಂದ್ರೆ ಕವಿಕೆಗೆ ನೀವು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮತ್ತು ಕಂಟಿನ್ಯೂಸ್ 3 ವರ್ಷದಿಂದ ನಾನು ಮಂತ್ರಿ ಆದ್ಮೇಲೆ ಅಲ್ಲಿ ಕೂತು 15,000 ಪ್ರೊಡ್ಯೂಸ್ ಮಾಡಿದ್ದನ್ನ ಇವತ್ತು ಕವಿಕೆ ಅದು ಮ್ಯಾಕ್ಸಿಮಮ್ 30,000 ಪ್ರೊಡ್ಯೂಸ್ ಮಾಡೋದು. ಸಂಪೂರ್ಣ ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಹಣಕಾಸು ಸೌಕರ್ಯ ಮಾಡಿಕೊಟ್ಬಿಟ್ಟು ಈಗ ತಗೊಳ್ತಾ ಇದ್ದೀವಿ. ಈಗ ನಾನು ಹೇಳಿದೆ, ಯಾಕೆಂದ್ರೆ 50,000 ಬೇಕು ನಮಗೆ ಒಂದು ವರ್ಷಕ್ಕೆ, ಬಾಕಿ 20,000 ನಾವು ಬೇರೆ ತಗೋಬೇಕಲ್ಲ. ಅಂದ್ರೆ ಕವಿಕಾ ಕೆಪಾಸಿಟಿ ಇಲ್ಲ. ಕೆಪಾಸಿಟಿ 15,000 30,000 ಮಾಡಿದ್ದೀವಿ, ಅದು ಸಂಪೂರ್ಣ ತಗೊಳ್ತಾ ಇದ್ದೀವಿ. ಈಗ ನಾನು ನಿಮಗೆ ಹೇಳಿದೆ, ಅಕ್ರಮ ಸಕ್ರಮ ನಿಂತರೆ ಈಗ ಒಂದು ಟ್ರಾನ್ಸ್ಫಾರ್ಮರ್ದು ಲೈಫು ಒಂದು 20-25 ವರ್ಷ ಇರಬೇಕು. ನಮ್ಮದು ಈ ಓವರ್ಲೋಡ್ ಮಾಡೋದ್ರಿಂದ ಅಕ್ರಮ ಸಕ್ರಮ ಅಂತ ನಮ್ಗೆ ಗೊತ್ತಾಗ್ತದಲ್ಲ, ಓವರ್ಲೋಡ್ ಆಗಿದ್ರೆ ಎಲ್ಲ ಬರ್ನ್ ಆಗ್ತಾ ಇದೆ. ಅದನ್ನು ನಾವು ನಿಲ್ಲಿಸಿದ್ರೆ ಮಾತ್ರ ಬಹುಶಃ ಕಡಿಮೆ ಟ್ರಾನ್ಸ್ಫಾರ್ಮರ್ ಸಾಕು, ಕವಿಕೆ ಎಷ್ಟು ಪ್ರೊಡ್ಯೂಸ್ ಅಷ್ಟು ಮಾಡ್ಬೋದು. ಈ ಅಕ್ರಮ ಸಕ್ರಮದಲ್ಲಿ ನಮ್ಮ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದಕ್ಕೆ ಇವತ್ತು ಜಾಸ್ತಿ ಬೇಕಾಗಿದೆ, ಅದಕ್ಕೆ ಸಮೇತ ಕ್ರಮ ತಗೊಂಡಿದ್ದೀವಿ. ಈಗ ನೀವು ಬೇರೆ ಕಡೆಯಲ್ಲಿ ಕಡಿಮೆ ಇದೆ ಅಂತ ಹೇಳ್ತೀರಾ. ಈಗ ನಾವು ಟೆಂಡರ್ನ ಬೇರೆ ಕಡೆಯಿಂದಲೂ ಟೆಂಡರ್ ಕರೆದಿದ್ದೀವಿ. ಆ ಟೆಂಡರ್ ಕರೆದ ರಾಜಸ್ಥಾನದವರ ಇನ್ನೊಬ್ಬರ ಕಡಿಮೆ ಮಾಡಿದ್ರೆ ಅವ್ರ ಹತ್ರ ತಗೊಳ್ತಾ ಇದ್ದೀವಿ. ನಾವು ಓಪನ್ ಟೆಂಡರು ಸಮೇತ ಕರೆದಿದ್ದೀವಿ, ಆದರೆ ಎಲ್ಲಿ ಸಮೇತ ಕರೆದಿದ್ದೀವಿ, ಬೇರೆ ಪ್ರೈವೇಟ್ ಅವ್ರಿಗೆ ಸಮೇತ ಕೊಟ್ಟಿದ್ದೀವಿ, ಕರೆದಿದ್ದೀವಿ, ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದೀವಿ. ಅದರಿಂದ ನೀವು ಆ ಪ್ರಶ್ನೆ ಕೇಳಿದ್ರೆ ನಾನು ಸಂಪೂರ್ಣವಾಗಿ ಕೊಡ್ತಾ ಇದ್ದೆ. ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನಾನೆಲ್ಲ ಸಂಪೂರ್ಣವಾಗಿ ನಿಮಗೆ ಉತ್ತರ ಕೊಡ್ತೀನಿ. ಓಕೆ. ವಿವೇಕಾನಂದ್. ಸಭಾಪತಿಗಳೇ, ಅವಕಾಶಕ್ಕಾಗಿ ಜಾರ್ಜ್. ಸನ್ಮಾನ್ಯ ಸಭಾಪತಿಗಳೇ, ಹೌದು ನಿಜ, ಕಳೆದ ಬಾರಿ ಅವರು ಪ್ರಶ್ನೆ ಕೇಳಿದರು, ನಾನು ಅದಕ್ಕೆ ಆದಷ್ಟು ಬೇಗನೆ ಮಾಡಿಕೊಡ್ತೀನಿ 3-4 ತಿಂಗಳಿಂದ ಹೇಳಿದೆ. ಇಲ್ಲಿ ಪ್ರಶ್ನೆ ಬಂದಿರೋದು ಸಭಾಪತಿಗಳೇ, ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ, ನಾವು ಖಾಸಗಿ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗಿ. ಖಾಸಗಿ ಲ್ಯಾಂಡನ್ನ ಪರ್ಚೇಸ್ ಮಾಡಬೇಕಾದ್ರೆ 1 ಎಕರೆಗೆ ಸುಮಾರು 3 ಕೋಟಿ ರೂಪಾಯಿ 79 ಲಕ್ಷ ರೂಪಾಯಿ ಬೇಕಾಗ್ತದೆ. ಅಂದರೆ 2.5 ಎಕರೆಗೆ ಸುಮಾರು 8-9 ಕೋಟಿ ರೂಪಾಯಿ ಬೇಕಾಗ್ತದೆ. ಅದಕ್ಕೆ ನಾವೇನು ಮಾಡಿದ, ನಮ್ಮ ಅಧಿಕಾರಿಗಳು ಹೇಳಿದ್ರು, ಇಲ್ಲ ನಾವು ಅಷ್ಟು ದುಡ್ಡು ಕೊಟ್ಟು ತೆಗೆದರೆ ಎಲ್ಲ ನಮ್ಮ ಮೇಲೆ ಇದು ಬರ್ತದೆ, ಅದೇ ಅಲಿಗೇಷನ್ ಬರ್ತದೆ ಅಂದ್ಬಿಟ್ಟು ಒಂದು ಪೇಪರ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕೋಣ ಅಂತ ಹೇಳ್ಬಿಟ್ಟು, ಇದಕ್ಕಿಂತ ಕಡಿಮೆಯಲ್ಲಿ ಯಾರಾದರೂ ಲ್ಯಾಂಡ್ ಕೊಡೋದಾದರೆ ನಾವು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂದ್ಬಿಟ್ಟು ಹೇಳಿದ್ವಿ. ಯಾರು ಬರಲಿಲ್ಲ. ಅದಕ್ಕೆ ಏನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ 9 ಕೋಟಿ ರೂಪಾಯಿಯನ್ನು ಆಗ್ತದೆ. ಅದಕ್ಕೆ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀವಿ, ಆ ದುಡ್ಡು ಕಟ್ಟಬೇಕಾಗ್ತದೆ. ಅದು ದುಡ್ಡು ಕಟ್ಟಲಿಕ್ಕೆ ಸಮೇತ ನಮ್ಮ KPTCL ಅವರು ರೆಡಿ ಇದ್ದಾರೆ. ಅಲ್ಲಿ ಏನಾಗಿದೆ, ಅದರ ಮಧ್ಯದಲ್ಲಿ ಏನಾಗಿದೆ, ನಮ್ಮ ಇಂಜಿನಿಯರ್ಗಳು ಬಂದುಬಿಟ್ಟು ಆ ಜಾಗಕ್ಕೆ ದೊಡ್ಡ ಲಾರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಡೈರೆಕ್ಟೆಡ್ ಟೆಕ್ನಿಕಲ್ ಇವ್ರನ್ನ ಕಳಿಸಿ ಅವರು ಹೋಗಿ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ತೊಂದರೆ ಇಲ್ಲ, ಆ ಜಾಗದಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಈಗ ಲ್ಯಾಂಡು ರೆಡಿ ಆದ ಕೂಡಲೇ ನಾವು ಅದನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದು, ಅದನ್ನು ಮಾಡ್ತೀವಿ. ಮತ್ತು ಅವರು ಸಮೇತ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಮೇತ ನನ್ನ ಹತ್ರ ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ಆದಷ್ಟು ಬೇಗನೆ ನಾವು ಅದನ್ನು ಮಾಡಿಕೊಡ್ತೀವಿ. ಈಗ ಇನ್ನೊಂದು 2 ಪ್ರಾಜೆಕ್ಟು, ಒಂದು ಅಡ್ಯಾರು ಮತ್ತು ಇದು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಇಲ್ಲಿಂದ ಲ್ಯಾಂಡ್ ಬರಬೇಕಾಗ್ತದೆ. 4 ಎಕರೆ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಮಾತಾಡಿಬಿಟ್ಟು ನಮಗೆ ಲ್ಯಾಂಡ್ ಕೊಟ್ಟರೆ, ನಮಗೆ ಲ್ಯಾಂಡು ಇಂಪಾರ್ಟೆಂಟ್, ನಮಗೆ ಸಬ್ಸ್ಟೇಷನ್ ಮಾಡಬೇಕು. ಆದಷ್ಟು ಲ್ಯಾಂಡ್ ಯಾರು ಕೊಡ್ತಾರೆ ಇಮಿಡಿಯೇಟಾಗಿ ನಾವು ಬೋರ್ಡಲ್ಲಿ ಇಟ್ಬಿಟ್ಟು ಅದಕ್ಕಿರೋದು ಅದನ್ನು ಸ್ಯಾಂಕ್ಷನ್ ಕೊಡ್ತೀವಿ ಮಾತನ್ನು ಹೇಳಿ ಆದಷ್ಟು ಬೇಗನೆ ಇದನ್ನು ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ತಮಗೆ ಕೊಡ್ತೇನೆ. ರೈಟ್ ಸಚಿವರೇ, ಬೇಗ ಮಾಡಿಕೊಡಿ ಅಂತ ಅಷ್ಟೇ. ಅದು ಉಮಾಶ್ರೀ ಬದಲಿ ಡಿಸೋಜ ಅವರು. ಮನೆ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 591 ಡಾಕ್ಟರ್ ಉಮಾಶ್ರೀ ಅವರ ಪರವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳಬಯಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಇದೊಂದು ಬಹಳ ಸಾಮಾಜಿಕ ಕಳಕಳಿಯ ಪ್ರಶ್ನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.